ಓಕೆ, ನಾನು ಮೂವಿ ಇಂಡಸ್ಟ್ರಿಗೆ ಹೇಗೆ ಬಂದೆ, ಹೌ ಐ ಬಿಕೇಮ್ ಎನ್ ಆ್ಯಕ್ಟ್ರೆಸ್ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತು. ಬಟ್ ಸ್ಟಿಲ್ ಇವಾಗ ನಾನು ಹೇಳ್ತಾ ಇರೋದು ಯಾರಿಗೆ ಗೊತ್ತಿಲ್ಲ ಅವರಿಗೋಸ್ಕರ. ಐ ಸ್ಟಾರ್ಟೆಡ್ ಮೈ ಕರಿಯರ್ ವೆನ್ ಐ ಜಸ್ಟ್ ಪಾಸ್ ಮೈ 10th ಸ್ಟ್ಯಾಂಡರ್ಡ್. 10th ಪಾಸ್ ಆಗಿದ್ದೆ, ವೆಕೇಷನ್ಸ್ ಇತ್ತು, ಸಮ್ಮರ್ ವೆಕೇಷನ್ಸ್ ಇತ್ತು. ಒನ್ ಆಫ್ ಮೈ ಅಂಕಲ್ ವರ್ಕ್ಸ್ ಇನ್ ಉದಯ TV. ಹಿಸ್ ನೇಮ್ ಇಸ್ ಮಿಸ್ಟರ್ ಮನೋಜ್ ಕುಶಾಲಪ್ಪ. ಅವರು ಅಮ್ಮ ಕಸಿನ್. ಸೊ he was like, I asked him, ನನಗೆ ಈಗ 10th ಸ್ಟ್ಯಾಂಡರ್ಡ್, ನಾನು ನೆಕ್ಸ್ಟ್ ಕಾಲೇಜ್ಗೆ ಹೋಗ್ತೀನಿ, ತುಂಬ ದೊಡ್ಡ ಹುಡುಗಿ ನಾನು, ಇವಾಗ ನಾನು ಊರಿಗೆಲ್ಲ ಹೋಗಲ್ಲ ವೆಕೇಷನ್ಸ್ಗೆ, ಇಟ್ಸ್ ರಿಯಲಿ ಬೋರಿಂಗ್, ಅದೇ ಊರು, ಅದೇ ಮನೆ, ಅದೇ ಕಾಫಿ ತೋಟ, ನನಗೆ ಬೇರೆ ಏನಾದರೂ ಮಾಡಬೇಕು, ಸಮಥಿಂಗ್ ಡಿಫ್ರೆಂಟ್ ಅಂತ. ಸೊ ದೇ ಟೋಲ್ಡ್ ಮೀ, ಉದಯ TV guys told me, you are really pretty, so why can't you take an audition and ನೀವು ನಿಜವಾಗ್ಲೂ ಇಫ್ ಯು ವಾಂಟ್ ಟು ಸ್ಟಾರ್ಟ್, ವಿಲ್ ಗಿವ್ ಯು ಅ ಕಂಪೇರಿಂಗ್, ಯು ಕ್ಯಾನ್ ಡೂ ಇಟ್ ಫಾರ್ 2 weeks, ಆಮೇಲೆ ಯೋರ್ ಕಾಲೇಜ್ ವಿಲ್ ಸ್ಟಾರ್ಟ್, ಯು ಕ್ಯಾನ್ ಶಿಫ್ಟ್ ಅಂತ. ಯು ಕ್ಯಾನ್ ಡೂ ಇಟ್ ಆಸ್ ಅ ಫ್ರೀಲಾನ್ಸರ್, ಏನು ಇಲ್ಲೇ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ ಐ ಥಾಟ್ ಯಾ ಇಟ್ಸ್ ನೈಸ್, ನೋ ಇವನ್ ಇನ್ ದ ಬ್ರೇಕ್ ಐ ಕ್ಯಾನ್ ಕಮ್ ಆನ್ TV ಅಂತ. ನಾನು ಆ್ಯಕ್ಚುಲಿ ಅಲ್ಲಿ ಹೋಗಿದ್ದು ಟು ವರ್ಕ್ ಆ್ಯಸ್ ಅನ್ ಅಸಿಸ್ಟೆಂಟ್ ಟು ಮೈ ಅಂಕಲ್. ಏನೋ ಒಂದು ಮೇಲ್ಸ್ ಕಳಿಸೋದು, ರಿಸೀವ್ ಮಾಡೋದು, ಜೆರಾಕ್ಸ್ ತೊಗೊಳೋದು, ಕೊಡೋದು, ಈ ಥರ ಒಂದು ಪರ್ಸ್ನಲ್ ಅಸಿಸ್ಟೆಂಟ್ ಆಗಿರೋಣ ನಮ್ಮ ಅಂಕಲ್ಗೆ ಅಂತ ಹೋಗಿದ್ದು. ಬಟ್ ಸ್ಟಿಲ್ ಅಲ್ಲಿಗೆ ಹೋದ್ಮೇಲೆ ಇಟ್ ಬಿಕೇಮ್ ಲೈಕ್ ಐ ಹ್ಯಾಡ್ ಟು ಬಿಕಮ್ ಅ ಕಂಪೇರ್ ಆ್ಯಂಡ್ ಐ ಗೇವ್ ಎನ್ ಆಡಿಷನ್. ಆಗ್ಲಿಂದಾನು ಚೈಲ್ಡ್ಹುಡ್ಡಿಂದಾನು ಐ ಆಮ್ ವೆರಿ ಟಾಕಟಿವ್. ಸೊ ಮಾತಲ್ಲಿ ನನ್ನನ್ನು ಮೀರಿಸೋರಿಲ್ಲ ಅಂತ ಹೇಳ್ಬೋದು ನಾನು. ಐ ಕ್ಯಾನ್ ಟಾಕ್ ವೆರಿ ವೆಲ್. ಸೊ ಅಲ್ಲೂ ಕೂಡ the main thing what is required for comparing was talking. So ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೆ. ಐ ಗಾಟ್ ಸೆಲೆಕ್ಟೆಡ್. ನಿಮ್ಮಿಂದ ನಿಮಗಾಗಿ ಅಂತ ಒಂದು ಶೋ ಬರ್ತಾಯಿತ್ತು. ಸೊ ಅದರಲ್ಲಿ ಉದಯ ಮೂವೀಸಲ್ಲಿ ಆ ಪ್ರೋಗ್ರಾಮ್ ಬರ್ತಾಯಿತ್ತು. ಅಂದರೆ ಅದು ಒಂದು ದಿನ ಒಂದು 4-5 ಎಪಿಸೋಡ್ ಮಾಡಿಬಿಡ್ತಾಯಿದ್ರು. ಯಾಕೆ ಅಂದರೆ ಅವ್ರಿಗೆ ನಾನು ರಜಾ ಇದ್ದಿದ್ದು ಅವಾಗ ಮಾತ್ರ, ನನ್ನ ಸಮ್ಮರ್ ವೆಕೇಷನ್ಸ್ ಇದ್ದಿದ್ದು ಅವಾಗ ಮಾತ್ರ. ಸೊ ದೇ ಹ್ಯಾಡ್ ಟು ಫಿನಿಶ್. ಅದಕ್ಕೆ ಒಂದಿನ ಒಂದು 4-5 ಎಪಿಸೋಡ್ ಮಾಡ್ತಾಯಿದ್ರು. ಆ್ಯಂಡ್ ನಾನು ನನ್ನ 2 ವಾರದ ಏನು ಶೂಟಿಂಗ್ ಇದೆ ಅದು ಮುಗಿಸ್ಕೊಂಡು ಮೈ ಕಾಲೇಜ್ ಸ್ಟಾರ್ಟೆಡ್. ನಾನು ಶುರು ಮಾಡಿಕೊಂಡೆ ನನ್ನ ಕ್ಲಾಸಸ್. ಈ ಎಪಿಸೋಡ್ಸ್ ವೆನ್ ದೇ ಸ್ಟಾರ್ಟೆಡ್ ಗೆಟಿಂಗ್ ಟೆಲಿಕಾಸ್ಟೆಡ್, ಅದನ್ನು ನೋಡಿ ನನಗೆ ಆಫರ್ಸ್ ಸ್ಟಾರ್ಟ್ ಆಯಿತು. ಎಲ್ಲರೂ ಸಿನಿಮಾ ಮಾಡ್ತಾರಾ, ಈ ಹುಡುಗಿ ತುಂಬ ಮುದ್ದಾಗಿದ್ದಾಳೆ, ತುಂಬ ಚೆನ್ನಾಗಿ ಮಾತಾಡ್ತಾಳೆ, ಪಟ್ಪಟ ಅಂತ ಮಾತಾಡ್ತಾಳೆ, ಆ್ಯಂಡ್ ಕನ್ನಡ ಇಷ್ಟು ಫ್ಲೂಯೆಂಟ್ ಆಗಿದೆ, ಅದೇ ಬೇಕಾಗಿದ್ದು ಅವ್ರಿಗೆ ಮೇಯ್ನಾಗಿ.